20 ವರ್ಷಗಳಿಂದ ನಡೆಯುತ್ತಿದ್ದ ಸಮಸ್ಯೆಗೆ ಪರಿಹಾರ ದೊರಕಿಸಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಅಧ್ಯಕ್ಷ ಮಂಜುನಾಥ್ ಆರ್ ಗೌಡ ಆನಂದಗೆರೆ. ಹೌದು, ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ನೀಲವಾಡಿ ಗ್ರಾಮದ ಪೋಸ್ಟ್ಮನ್ ದಿನೇಶ್ ಹಾಗೂ ಅವರ ತಮ್ಮ ಇಬ್ಬರಿಗೂ 20 ವರ್ಷಗಳಿಂದಲೂ ದಾರಿ ಬಿಡದೆ ಕಚೇರಿಗಳಿಗೆ, ಪೊಲೀಸ್ ಸ್ಟೇಷನ್ಗೆ ಅಲೆದಾಡುತ್ತಿದ್ದರು. ಇನ್ನು ಎಲ್ಲ ಸೇರಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳು ಹಾಗೂ ರಾಜ್ಯ ಅಧ್ಯಕ್ಷರಾದ ಮಂಜುನಾಥ್ ಆರ್ ಗೌಡ ಆನಂದಗೆರೆ ಅವರಿಗೆ ದೂರು ನೀಡಿದರು. ಇನ್ನು ಮಂಜುನಾಥ ಆರ್ ಗೌಡ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ದಾರಿ ಬಿಡಿಸುವ ಮೂಲಕ ನಡೆಯುತ್ತಿದ್ದ ಸಮಸ್ಯೆಗೆ ಪರಿಹಾರ ದೊರಕಿಸಿಕೊಟ್ಟಿದ್ದಾರೆ. ಸುಮಾರು 3 ಜೆಸಿಬಿಗಳನ್ನು ತರಿಸಿ ಸಂಪೂರ್ಣವಾಗಿ ದಾರಿ ಬಿಡಿಸಿಕೊಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಆರ್ ಗೌಡ, ರೈತ ಮುಖಂಡರಾದ ಪೆಂಜಳಿ ನಾಗರಾಜೇಗೌಡ, ಪಿರಿಯಾಪಟ್ಟಣ ತಾಲೂಕು ಅಧ್ಯಕ್ಷರಾದ ಕುಮಾರ್ ಹಾಗೂ ಯೋಗೇಶ್, ಎಚ್.ಡಿ. ಕೋಟೆ ತಾಲೂಕು ಅಧ್ಯಕ್ಷರಾದ ಗಂಗಾಧರ ಗೌಡ, ಬಿಳಿಕೆರೆ ಘಟಕ ಅಧ್ಯಕ್ಷರಾದ ದೇವರಾಜ್, ಹೊಸದಾಗಿ ಸೇರ್ಪಡೆಗೊಂಡ ಚಪ್ಪರದಳ್ಳಿ ಅಜಿತ್, ರಮೇಶ್ ನೀಲವಾಡಿ ಸೇರಿದಂತೆ ಹಲವು ರೈತ ಮುಖಂಡರು ಹಾಜರಿದ್ದು ದಾರಿ ಬಿಡಿಸಿಕೊಟ್ಟಿದ್ದಾರೆ. ಇನ್ನು ಇದರಿಂದ ದಾರಿ ಬಿಡಿಸಿಕೊಟ್ಟ ಹಿನ್ನೆಲೆಯಲ್ಲಿ ದಿನೇಶ್ ಅವರು ಹಾಗೂ ಅವರ ತಮ್ಮ ಅವರು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಧನ್ಯವಾದ ತಿಳಿಸಿ, ಇದೇ ರೀತಿ ನಿಮ್ಮ ಹೋರಾಟಗಳು ಮುಂದುವರಿಯಲಿ, ನಾವು ಕೂಡ ನಿಮ್ಮ ಬೆಂಬಲಕ್ಕೆ ನಿಲ್ಲುತ್ತೇವೆ ಎಂದು ಆಶ್ವಾಸನೆ ನೀಡುವ ಮೂಲಕ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಲವು ಮುಖಂಡರನ್ನು ಸೇರ್ಪಡೆಗೊಳಿಸಿದ್ದಾರೆ. ರೈತರ ಸಂಘದ ಅನುಮತಿ ಮೇರೆಗೆ ರೋಡ್ ಮಾಡಕ ನಮ್ದು ಒಪ್ಪಿಗೆ ಇದೆ. ನಿಮ್ ಜಮೀನ್ ಮೇಲೆ ನಮ್ಮ 3 ಜನ ಅಣ್ಣ ತಮ್ಮಂದಿರ ಜಮೀನ್ ಮೇಲೆ ಮಾಡ್ಲಿಕ್ಕೆ ಯಾವುದೇ ರೀತಿ ಅಭ್ಯಂತರ ಇರೋದಿಲ್ಲ. ತೀರ್ಮಾನ ಕೊಟ್ಟಿದ್ದು ಯಾರಿದ? ರೈತರ ಸಂಘದ ಮುಖಾಂತರ 3 ಜನ ಅಣ್ಣ ತಮ್ಮಂದಿರು ಮಕ್ಕಳು ಹೋಗ್ತಿರ್ತಾರೆ. ಇದ ತೀರ್ಮಾನ ಮಾಡೋದು ಯಾರು? ಎಲ್ಲ ಒಪ್ಕೊಂಡಿದ್ದೀರಲ್ಲವಾ? ನಮ್ಮ ಒಂದು ಸಂಘಟನೆಗೆ, ರೈತರ ಸಂಘಟನೆಗೆ, ನಮ್ಮ ರಾಜ್ಯಾಧ್ಯಕ್ಷರಿಗೆ ಈ ವಿಚಾರ ಮುಟ್ಟಿಸಿದಾಗ ಈ ನಮ್ಮ ದಿನೇಶ್ ಅವರು ಬಂದು, ಮತ್ತೆ ಇವರು ಮಂಜು, ಮತ್ತೆ ಇನ್ನೊಬ್ರು ಅರುಣ ರಾಜಶೇಖರ್, ಇವರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಅನುಮತಿಯ ಮೇರೆಗೆ ನಾವು ಯಾವುದೇ ರೀತಿಯ ಕಚ್ಚಾಟ ಆಡದನೆಯ ಇವತ್ತೇ ನಾವು ಆ ಒಂದು ಜೆಸಿಪಿ ಕರ್ಕೊಂಡು ಹೋಗಿ ರೋಡ್ ಮಾಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಅನ್ಯೋನ್ಯತೆಯಿಂದ ನಾವು ಹೊಂದ್ಕೊಂಡು ಹೋಗ್ತೀವಿ ಅನ್ನೋ ಒಂದು ಭರವಸೆಯನ್ನ ಹೇಳಿದ್ದಾರೆ. ಆಮೇಲೆ ಆ ನಿಲುವಾಡಿಯ ಗ್ರಾಮಸ್ಥರು, ಇವರು ನಂದೀಶ್ವರರು ಸಮ್ಮುಖದಲ್ಲಿ ಎಲ್ಲರೂ ಕೂಡ ಅವರ ಸಮ್ಮುಖದಲ್ಲಿ ಒಪ್ಕೊಂಡಿದ್ದಾರೆ. ಇದಕ್ಕೆ ಈಗ ನಮ್ಮ ಇವರು ದಿನೇಶ್ ಅವರು ಹೇಳಿ, ನಿಮ್ದು ಏನು ಅದರದ್ದು ಈಗ ರೋಡ್ ಬಗ್ಗೆ ನಾವು ಸಂಪೂರ್ಣವಾಗಿ ನಿಮ್ಗೆ ಒಪ್ಪಿಗೆ ಇದೆ. ನಿಮ್ಮ ತಮ್ಮಂದು ಯಾವುದೇ ರೀತಿ ತೊಂದರೆ ಇಲ್ಲ, ನಿಮ್ಮ ತಾಯಿದು ಯಾವುದೇ ರೀತಿ ತೊಂದರೆ ಇಲ್ಲ. ಇನ್ನು ಮಂಜು ಹೇಳಪ್ಪ, ಮಂಜು ಮಾತಾಡುವ. ಮುಂದಿನ ದಿನಗಳಲ್ಲಿ ನೀವು ಯಾವುದೇ ಒಂದು ವಿಚಾರ ಆಗ್ಲಿ, ಇವ್ರಿಗೆ ನೀವು ಬೈಯೋದು, ಅವ್ರಿಗೆ ನೀವು ಬೈಯೋದು, ಕಚ್ಚಾಡೋದು. ಈ ದಿನ ನಮ್ಮ ಚಪ್ಪರದಳ್ಳಿ ಅಜಿತ್ ಅವರು ಹಿಂದಿನ ಸಹ ಬಹಳ ಉತ್ತಮವಾದ ಹೋರಾಟವನ್ನು ನಡೆಸಿಕೊಂಡು ಬಂದಿರುತ್ತಾರೆ. ಇವರು ಈ ದಿನ ನಮ್ಮ ಕರ್ನಾಟಕ ರೈತ ಸಂಘಕ್ಕೆ ಸೇರ್ಪಡೆಯಾಗಿ ನಿಮ್ಮೆಲ್ಲರ ಜೊತೆ ಒಗ್ಗೂಡಿ ನಾನು ಹೋರಾಟದಲ್ಲಿ ಕೈ ಜೋಡಿಸುತ್ತೇನೆ ಎಂದು ಅವರೇ ಮನಸಾಯಿಚ್ಛೆಯಾಗಿ ಬಂದು ನಮ್ಮ ಸಂಘಟನೆಗೆ ಸೇರಿಕೊಂಡಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ನಮ್ಮ ಸಂಘಟನೆ ಪರವಾಗಿ ಸಲ್ಲಿಸುತ್ತೇವೆ. ನಮಸ್ಕಾರ ಬಂಧುಗಳೇ, ನಾನು ತುಂಬಾ ದಿನಗಳಿಂದನೂ ಕೆಲವೊಂದು ಸಂಘ ಸಂಸ್ಥೆಗಳ ಜೊತೆ ಸೇರಿಕೊಂಡು ಈಗಲೂ ಕೂಡ ಒಂದು ನಮ್ಮದೇ ಆದ ಒಂದು ಸಂಘ ಇದೆ. ಅನ್ಯಾಯದ ವಿರುದ್ಧ ಧ್ವನಿ ಎತ್ಕೊಂಡು ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ರೈತಾಪಿ ವರ್ಗದಲ್ಲಿ ಏನು ಅಂತಂದ್ರೆ, ಈಗ ನಾವು ನಗರ ಪ್ರದೇಶಗಳಲ್ಲಿ ಇಟ್ಕೊಂಡು ಅಲ್ಲಿದ್ದು ಸಮಸ್ಯೆಗಳು, ನಮ್ಮ ರೈತರ ಸಮಸ್ಯೆಗಳು ನಮಗೆ ಗೊತ್ತಾಗಲ್ಲ. ಆದ್ರಿಂದ ನಮ್ಮ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇಟ್ಕೊಂಡು ಮೊದಲು ನಮ್ಮ ಏನು ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ನಮ್ಮ ರೈತರು, ಅವ್ರಿಗೆ ಒಂದು ಬಲ ತುಂಬಬೇಕು, ಆರ್ಥಿಕವಾದ ಒಂದು ಶಕ್ತಿ ತುಂಬಬೇಕು ಅಂತ ಹೇಳಿದ್ರೆ ಇಲ್ಲಿ ನಮ್ಮ ರೈತರು ಬಲ ಆಗ್ಬೇಕು. ಆದ್ರಿಂದ ಅವರ ಒಂದು ಏನು ಅನ್ಯಾಯ ಆಗ್ತದೆ ಅವರಿಗೆ, ಆ ವಿರುದ್ಧವಾಗಿ ನಾವು ಧ್ವನಿ ಎತ್ತಬೇಕು ಅಂತ ಅಂದ್ಬಿಟ್ಟು ನಮ್ಮ ರಾಜ್ಯಾಧ್ಯಕ್ಷರಾದಂತಹ ನಮ್ಮ ಮಂಜುನಾಥ್ ಸರ್ ಅವರ ಜೊತೆ ಹಾಗೂ ನಮ್ಮ ಇವರು ನಾಗರಾಜ್ ಸರ್ ಜೊತೆ ಹಾಗೂ ನಮ್ಮೆಲ್ಲರ ಒಂದು ರೈತರ ಸಂಘದ ಜೊತೆ ಇವತ್ತು ನಾನು ಕೈ ಜೋಡಿಸಿ ಮುಂದಿನ ದಿನಗಳಲ್ಲಿ ಏನು ರೈತರಿಗಾಗ್ತದೆ ಅನ್ಯಾಯ, ಅದರ ವಿರುದ್ಧ ಧ್ವನಿ ಎತ್ತೀನಿ ಅಂತ ನಾನು ಪ್ರಾಮಾಣಿಕವಾಗಿ ನಾನು ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಈ ದಿನ ಕರ್ನಾಟಕ ರೈತ ಸಂಘ ಹಸಿರು ಸೇನೆ ವತಿಯಿಂದ ಸುಮಾರು 2-3 ವರ್ಷಗಳಿಂದ ಗ್ರಾಮಸ್ಥರು ಸಹ
ಠಾಣೆಯವರು ಸಹ ಸೇರಿ ಒಗ್ಗೂಡಿ ತೀರ್ಮಾನಿಸಲು ಸಹ ಒಪ್ಪಿಗೆ ಇಲ್ಲದೆ ಪದೇ ಪದೇ ಇವರು ಹೊಡೆದಾಡಿಕೊಂಡು ರಸ್ತೆ ಬಿಡಿಸಿಕೊಳ್ಳದೆ ಒಬ್ಬರಿಗೊಬ್ಬರು ಕಿತ್ತಾಡುತ್ತಿದ್ದುದನ್ನು ಈ ದಿನ ಬೈಲುಕುಪ್ಪ ಠಾಣೆ ವ್ಯಾಪ್ತಿಯಲ್ಲಿ ಎಲ್ಲರನ್ನು ಕರೆಸಿ ಗ್ರಾಮಸ್ಥರು ಹಾಗೂ ನಂದೀಶಣ್ಣವರ ಸಮ್ಮುಖದಲ್ಲಿ ಗ್ರಾಮದವರ ನಂದೀಶಣ್ಣವರ ಸಮ್ಮುಖದಲ್ಲಿ ದೇವಯ್ಯ, ಸ್ವಾಮಿನಾಯಕ, ಸುಬ್ಬನಾಯಕ ಹಾಗೂ ಗುರುಂದಿಚ್ಚು ಕುಮಾರಣ್ಣ ಇವರೆಲ್ಲರೂ ಸಹ ಸ್ಟೇಷನ್ ಹತ್ರ ಬಂದು ನಮ್ಮ ರೈತ ಸಂಘಟನೆಗೆ ಒಂದು ಬೆಲೆಯನ್ನು ಕೊಟ್ಟು ಹಿತದೃಷ್ಟಿಯಿಂದ ಈ ರೀತಿ ಆಗಬಾರ್ದು, ಮುಂದೆ ರೈತರು ಎಲ್ಲರೂ ಒಮ್ಮತವಾಗಿರ್ಬೇಕು, ಪದೇ ಪದೇ ಜಗಳಾಡಬಾರ್ದು ಅಂತ ಎಲ್ಲರೂ ಸಹ ಒಪ್ಕೊಂಡು ಈಗ ರಸ್ತೆಗೆ ಮಾಡಕ್ಕೆ ಎಲ್ಲರೂ ಸಹ ಭರವಸೆ ನೀಡಿದ್ದಾರೆ. ಆ ಮುಖಾಂತರವಾಗಿ ನಾವು JCB ಮುಖಾಂತರ ರಸ್ತೆಯನ್ನ ಬಿಡಿಸಿಕೊಡಲು ಈಗ ನಾವು ಇವತ್ತೇ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಈ ದಿನ ಇನ್ನು ಮುಂದೆ ಏನಾದರೂ ಇವರು 3 ಜನ ಕಿತ್ತಾಡ್ಕೊಂಡು ಈ ರೀತಿ ಹೊಡೆದಾಟ ಮಾಡಿ ನಮಗೇನಾದ್ರು ಕಂಪ್ಲೇಂಟ್ ಬಂದರೆ